ಸೆಂಟ್ ಥಾಮಸ್ ಶಾಲೆ 21ನೇ ವಾರ್ಷಿಕೋತ್ಸವ ಸಂಭ್ರಮ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಬಳಿ ಪ್ರತಿಷ್ಠಿತ ಸೆಂಟ್ ಥಾಮಸ್ ಶಾಲೆಯ 21ನೇ ವರ್ಷದ ವಾರ್ಷಿಕೋತ್ಸವವು ಶಾಲಾ ಆವರಣದಲ್ಲಿ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮವನ್ನು ಮೊದಲಿಗೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮುಖ್ಯ ಅತಿಥಿ ಡಾಕ್ಟರ್ ಸ್ಪರ್ಜನ್ ಅವರು, ಇಲ್ಲಿನ ಸೆಂಟ್ ಥಾಮಸ್ ಪ್ರೌಢಶಾಲೆಯು ತನ್ನ 21ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದು, ಶಿಕ್ಷಣವು ಮಕ್ಕಳ ಜೀವನವನ್ನು ಪರಿವರ್ತಿಸುವ ಶಕ್ತಿ ಹೊಂದಿದೆ ಅಂತ ಅಭಿಪ್ರಾಯಪಟ್ಟರು. ಕಳೆದ 2 ದಶಕಗಳಿಂದ ಶಾಲೆಯು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ನೀಡುತ್ತಿರುವ ಕೊಡುಗೆಯನ್ನು ಶ್ಲಾಘಿಸಿದರು. ಮಕ್ಕಳನ್ನ ದೇಶದ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಶ್ರಮಿಸುತ್ತಿರುವ ಶಾಲಾಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದಕ್ಕೆ ಅಭಿನಂದನೆ ಸಲ್ಲಿಸಿದರು. ನಂತರ ಮಾತನಾಡಿದ ಆಡಳಿತಾಧಿಕಾರಿ ಜೋಸ್ ಥೌಮಸ್, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲಾಯಿತು. 2025ನೇ ಸಾಲಿನಲ್ಲಿ ಕ್ರೀಡಾ ಹಾಗೂ ಪಠ್ಯ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗಣ್ಯರ ಹಸ್ತದಿಂದ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸೂರೆಗೊಳಿಸಿದ್ವು. ಶಾಲೆಯ ಕಳೆದ ವರ್ಷಗಳ ಶೈಕ್ಷಣಿಕ ಸಾಧನೆಯನ್ನು ಮೆಲುಕು ಹಾಕಿದ ಆಡಳಿತ ಮಂಡಳಿ ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳು ನೀಡುತ್ತಿರುವ ಫಲಿತಾಂಶದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ಇಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವುದು ಶಾಲೆಯ ಶ್ರಮಕ್ಕೆ ಸಾಕ್ಷಿಯಾಗಿದೆ. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಸ್ಪರ್ಜನ್ ಅವರ ಪೂಜ್ಯ ಗುರುಗಳಾದ ಸಂಕಲ್ಪ ಚಂದನ್ ಅವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಆಶೀರ್ವಚನವನ್ನು ಕೂಡ ನೀಡಿದರು. ಈ ಸಂದರ್ಭದಲ್ಲಿ 1000ಕ್ಕೂ ಹೆಚ್ಚು ಪೋಷಕರು ತಮ್ಮ ಮಕ್ಕಳ ಸಾಧನೆಯನ್ನ ಕಣ್ತುಂಬಿಕೊಳ್ಳಲು ನೆರೆದಿದ್ದರು. ಈ ಸಂದರ್ಭದಲ್ಲಿ ಮೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ರಮೇಶ್, ಡಾಕ್ಟರ್ MC ಥೋಮಸ್, ಭಕ್ತರಹಳ್ಳಿ ವಿಶ್ವನಾಥ್, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸಿದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. I'm very happy to be part of this 21st anniversary of St. Thomas High School in Melur. I believe education will basically transform the lives of the children, and I'm very happy to acknowledge the transformation work that is happening here at this school for the past 21 years. I would love to acknowledge the management of this school, the teaching and the non-teaching faculty to continue to do the good work to be able to shape up the children to be the responsible citizens of our nation. Thank you. ಈ ವಿಶೇಷವಾದ ದಿನದಲ್ಲಿ 2026ನೇ ವರ್ಷದ 21ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಡಾಕ್ಟರ್ ಸ್ಪರ್ಜನ್ ಸರ್ ಬಂದಿದ್ದಾರೆ. ಪೂಜ್ಯ ಗುರುಗಳಾದ ಸಂಕಲ್ಪಚ್ಚನವರು ಹಾಗೂ ಅನೇಕ 1,000ಕ್ಕಿಂತ ಹೆಚ್ಚಿನ ಪೋಷಕರು ಈ ಸಮಯದಲ್ಲಿ ಇಲ್ಲಿದ್ದಾರೆ. ಪ್ರತಿ ವರ್ಷದ ಹಾಗೆ ಮಕ್ಕಳ ಪ್ರತಿಭೆಗಳನ್ನು ಕಾಣಲಿಕ್ಕೆ, ಮಕ್ಕಳು ಪಡೆದಂತಹ 2025ನೇ ವರ್ಷದಲ್ಲಿ ಪಾಠಗಳಲ್ಲಿ ಪಡೆದಂತಹ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ಮಕ್ಕಳ ಕಳೆದ 10 ವರ್ಷಗಳಲ್ಲಿಯೂ ಸಹ 11 ವರ್ಷಗಳಲ್ಲಿ 10ನೇ ತರಗತಿಯ ಮಕ್ಕಳು ವಿಶೇಷವಾಗಿ ಅಟ್ರಾಕ್ಷನ್ ಆಗಿದ್ದಾರೆ. ಇಲ್ಲಿ ಕಲಿತ ಮಕ್ಕಳು ಆಂಗ್ಲ ಭಾಷೆಯನ್ನು ಕಲಿತು ಭಾರತ ದೇಶದಲ್ಲಿಯೂ ಬೇರೆ ಹೊರ ದೇಶಗಳಲ್ಲಿಯೂ ಸಹ ಕಲಿಯುತ್ತಾ ಮತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಅದರ ಹಿನ್ನೆಲೆ ಮತ್ತು ಶ್ರಮೆ ಮತ್ತು ಪ್ರಯತ್ನ ನಮ್ಮ ಸೆಂಟ್ ಥಾಮಸ್ ಶಾಲೆಯದಾಗಿದೆ. ಅದಕ್ಕೋಸ್ಕರವಾಗಿ ಈ ದಿನದಲ್ಲಿ ಬಂದಂತಹ ಪ್ರತಿಯೊಬ್ಬೊಬ್ಬರಿಗೂ, ಮೀಡಿಯಾ ಪರ್ಸನ್ಸ್ಗೂ ಮತ್ತು ಅತಿಥಿಗಳಿಗೂ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ.